ಗ್ರಾಮ ಪಂಚಾಯಿತಿ ನೌಕರರಿಗೆ ಸರ್ಕಾರ ನಿರ್ಲಕ್ಷ್ಯ ಧೋರಣೆ. ಬೆಂಗಳೂರಿನಲ್ಲಿ ಅನಿರ್ದಿಷ್ಟಾವಧಿ ಧರಣಿ. ರಾಜ್ಯದ ಗ್ರಾಮ ಪಂಚಾಯಿತಿ ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸದೆ ಸರ್ಕಾರವು ನಿರ್ಲಕ್ಷ್ಯ ಧೋರಣೆ ತೋರುತ್ತಿದೆ ಎಂದು ಕಾರ್ಮಿಕ ಮುಖಂಡ ಗೈಬು ಜೈನೇಕರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕುರಿತು ಶನಿವಾರ ನಮ್ಮ ಇಂಡಿಯನ್ ಟಿವಿ ಸುದ್ದಿವಾಹಿನಿ ಜೊತೆ ಮಾತನಾಡಿದ ಅವರು, ರಾಜ್ಯದ ಗ್ರಾಮ ಪಂಚಾಯಿತಿ ನೌಕರರ ವಯಸ್ಸು ಪರಿಷ್ಕರಣೆಯಾಗಬೇಕು. 36,000 ರೂಪಾಯಿ ಕನಿಷ್ಠ ವೇತನ ಜಾರಿಯಾಗಬೇಕು. ನೌಕರರ ಸೇವಾ ಜ್ಯೇಷ್ಠತೆ ಆಧಾರದಲ್ಲಿ ವೇತನ ನಿಗದಿ ಮಾಡಬೇಕು. ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಎಸ್ಡಿಎ ಮತ್ತು ಡೇಟಾ ಎಂಟ್ರಿ ಆಪರೇಟರ್ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಬೇಕು. ನಿವೃತ್ತಿ ಹೊಂದುವ ಗ್ರಾಮ ಪಂಚಾಯಿತಿ ನೌಕರರಿಗೂ ಕೂಡ 10 ಲಕ್ಷ ರೂಪಾಯಿ ಇಡಗಂಟು ನೀಡಬೇಕು ಹಾಗೂ ಸ್ವಚ್ಛ ವಾಹಿನಿ ನೌಕರರಿಗೂ ಸಮಾನ ವೇತನ ವ್ಯವಸ್ಥೆ ಜಾರಿ ಸೇರಿದಂತೆ ಒಟ್ಟು 17 ಪ್ರಮುಖ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ, ಆರ್ಡಿಪಿಆರ್ ಅಧಿಕಾರಿಗಳಿಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯಕ್ಕೂ ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಕೂಡ ರಾಜ್ಯ ಸರ್ಕಾರ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಆದ್ದರಿಂದ ರಾಜ್ಯದ ಗ್ರಾಮ ಪಂಚಾಯಿತಿ ನೌಕರರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಕೆಗೆ ಒತ್ತಾಯಿಸಿ ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಇದೇ ಡಿಸೆಂಬರ್ 20ರಿಂದ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ ನೌಕರರು ನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. ಇದೇ ಡಿಸೆಂಬರ್ 20ನೇ ತಾರೀಕಿನಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಗ್ರಾಮ ಪಂಚಾಯಿತಿ ನೌಕರರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಪ್ರಾರಂಭವಾಗಲಿದೆ. ಯಾಕೆ ಇದು ಧರಣಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿದರೆ, 16 ಸಾರಿ ನಾವು ಪಂಚಾಯಿತಿ ನೌಕರರ ಬೇಡಿಕೆಗಳ ಸಲುವಾಗಿ ಸಚಿವರಿಗೆ ಭೇಟಿಯಾದೀವಿ, ಆರ್ಡಿಪಿಆರ್ ಇಲಾಖೆ ಅಧಿಕಾರಿಗಳಿಗೆ ಭೇಟಿಯಾದೀವಿ, ಆಮೇಲೆ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯಕ್ಕೆ ಹೋಗಿ ಭೇಟಿಯಾದೀವಿ. ಎಲ್ಲ ಅಧಿಕಾರಿಗಳಿಗೆ ಭೇಟಿಯಾಗಿ ನಮ್ಮ ಏನು ಕಷ್ಟ ಇದೆ ಪಂಚಾಯತ್ ನೌಕರದು ಹಲವಾರು ಬಾರಿ ಹೇಳಿದ್ರು, ಅವರು ಆಶ್ವಾಸನೆ ಕೊಟ್ಟರು ಮಾತ್ರ ಯಾವುದೇ ಬೇಡಿಕೆ ಈಡೇರಿಲ್ಲ ಅನ್ನುವಂಥದ್ದು. ಅನಿವಾರ್ಯವಾಗಿ ನಾವು 20ನೇ ತಾರೀಕಿಗೆ ಪಂಚಾಯಿತಿ ನೌಕರರ 17 ಬೇಡಿಕೆಗಳಿಗಾಗಿ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡ್ತಾ ಇದೀವಿ. ಅದರಲ್ಲಿ ಪ್ರಮುಖವಾದಂಥದ್ದು ಬೇಡಿಕೆ ಏನಪ್ಪಾ ಅಂತಂದ್ರೆ, ಗ್ರಾಮ ಪಂಚಾಯಿತಿ ನೌಕರರು ಮಿನಿಮಮ್ ಏಜ್ ಶೆಡ್ಯೂಲ್ನಲ್ಲಿ ಇರುವುದರಿಂದ 5 ವರ್ಷಕ್ಕೊಮ್ಮೆ ಅದು ಪರಿಷ್ಕರಣೆ ಆಗಬೇಕು, ರಿವೈಸ್ ಆಗಬೇಕು. ಆದರೆ ಸರ್ಕಾರ ಇಲ್ಲಿವರೆಗೆ ರಿವೈಸ್ ಮಾಡಿಲ್ಲ, 9 ವರ್ಷ ಆಯಿತು. ಅದರ ಸಲುವಾಗಿ ಪಂಚಾಯಿತಿ ನೌಕರರಿಗೆ ಕನಿಷ್ಠ ವೇತನ ರೂಪಾಯಿ 36,000 ಇವತ್ತಿನ ಬೆಲೆ ಏರಿಕೆ ಆಧಾರದಲ್ಲಿ ನಿಗದಿಯಾಗಬೇಕನ್ನುವಂಥದ್ದು ಒಂದು ಪ್ರಮುಖ ಬೇಡಿಕೆ. ಎರಡನೇ ಬೇಡಿಕೆ ಏನೈತಿ, ಅವರ ಜ್ಯೇಷ್ಠತೆಯ ಆಧಾರದಲ್ಲಿ ವೇತನ ನಿಗದಿ ಆಗಬೇಕು ಅಂತೇಳಿ ಎರಡನೇ ಬೇಡಿಕೆ. ಮೂರನೇ ಬೇಡಿಕೆ ಏನೈತಿ, ಪ್ರತಿಯೊಂದು ಪಂಚಾಯಿತಿಯಲ್ಲಿ ಎಸ್ಡಿಎ ಹುದ್ದೆಯನ್ನು ನೇಮಕಾತಿ ಮಾಡ್ಕೋಬೇಕು ಅನ್ನುವಂಥದ್ದು ಮೂರನೇ ಬೇಡಿಕೆ. ನಾಲ್ಕನೇ ಬೇಡಿಕೆ, ಎರಡನೇ ಡಾಟಾ ಎಂಟ್ರಿ ಆಪರೇಟರ್ ತಗೋತೀವಿ ಅಂತ ಹೇಳಿ 2-3 ವರ್ಷ ಆಯಿತು ಹೇಳಕತ್ತ. ಅದು ಎರಡನೇ ಡಾಟಾ ಎಂಟ್ರಿ ಆಪರೇಟರ್ ನೇಮಕಾತಿ ಮಾಡ್ಕೋಬೇಕು. ಮಾಡೋಕ್ಕಿಂತ ಮುಂಚಿತವಾಗಿ ಈ ಇರುವಂತಹ ಒಂದನೇ ಡಾಟಾ ಎಂಟ್ರಿ ಆಪರೇಟರ್ ಏನು ಕೆಲಸ ಮಾಡಾಕ್ತಾರೆ ಪಂಚಾಯತಿ ಒಳಗೆ, ಅವ್ರದ್ದು ಅನುಮೋದನೆ ಕೊಡಬೇಕು ಮತ್ತು ಇವ್ರಿಗೆ ಎರಡನೇ ಡಾಟಾ ಎಂಟ್ರಿ ಆಪರೇಟರ್ಗೂ ತಗೋಬೇಕು ಅಂತೇಳಿ. ಐದನೇ ಬೇಡಿಕೆ, ಯಾವ ರೀತಿ ಗ್ರಾಮ ಸಹಾಯಕರಿಗೆ ಮೊನ್ನೆ ಸರ್ಕಾರ ನಿವೃತ್ತಿ ಆದ್ಮೇಲೆ 10 ಲಕ್ಷ ರೂಪಾಯಿ ಇಡಗಟ್ಟು ಕೊಡ್ತೀವಿ ಅಂತ ಹೇಳಿ ಆದೇಶ ಮಾಡ್ಯಾರ. ಅದೇ ನಿಟ್ಟಿನಲ್ಲಿ ಗ್ರಾಮ ಪಂಚಾಯತ್ ನೌಕರರು ನಿವೃತ್ತಿ ಆದರೆ ಅವರಿಗೆ ಗ್ರ್ಯಾಚ್ಯುಟಿ ಸೌಲಭ್ಯ ಇದೆ, ಆದರೆ ಯಾರೂ ಕೊಡ್ತಾ ಇಲ್ಲ. ಅದಕ್ಕಾಗಿ ನಮ್ಮದು ಏನೈತಿ, 10 ಲಕ್ಷ ರೂಪಾಯಿ ಇಡಗಂಟು ಕೊಡಬೇಕು ಅನ್ನುವಂಥದ್ದು ಪ್ರಮುಖವಾದಂಥ ಈ ಬೇಡಿಕೆಗಳನ್ನ ಇಟ್ಟುಕೊಂಡು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಬೇಡಿಕೆ ಏನಂತಂದ್ರೆ, ಸ್ವಚ್ಛ ಭಾರತ್ ಮಿಷನ್ ಯೋಜನೆಯಡಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಮಹಿಳೆಯರಿಗೆ ತರಬೇತಿಯನ್ನು ನೀಡುವುದರ ಮೂಲಕ ವಾಹನ ಚಾಲಕಿ ಮತ್ತು ಸಹಾಯಕಿಯರು ಅಂತ ಹೇಳಿ ಸರ್ಕಾರ ನೇಮಕಾತಿ ಮಾಡ್ಕೊಂಡವ್ರಿಗೆ 2,000, 2,500, ಒಂದೊಂದು ಕಡೆ 3,000 ಈ ರೀತಿ ಬೇಕಾಬಿಟ್ಟು ಮನುಷ್ಯಕ್ಕೆ ತಿಳಿದಂಥ ಪಗಾರ ಕೊಡಾಕತ್ತಾರ ಅವ್ರಿಗೆ. ಅದಕ್ಕೆ ಅವರಿಗೆ ಸಮಾನ ವೇತನ ಅವರಿಗೆ ನಿಗದಿ ಮಾಡಬೇಕು, ಸ್ವಚ್ಛವಾಹಿನಿ ನೌಕರರಿಗೆ ಮತ್ತು ಅವರಿಗೆ ಪಂಚಾಯಿತಿ ನೌಕರರು ಅಂತ ಹೇಳಿ ಪರಿಗಣಿಸಬೇಕನ್ನುವಂಥದ್ದು ಪ್ರಮುಖ ಬೇಡಿಕೆ. ಯಾಕಂತಂದ್ರೆ ಗುಲಾಮರ ರೀತಿಯಲ್ಲಿ ಅವರಿಗೆ ದುಡಿಸ್ಕೊಳಾಕ್ತಾರೆ. ತರಬೇತಿ ಕೊಟ್ಟವರಿಗೆ ಪೂರ್ತಿಯಾಗಿ ಕೆಲಸ ಕೊಟ್ಟಿಲ್ಲ, ಆಮೇಲೆ ಕಸ ವಿಲೇವಾರಿ ಮಾಡುವಂಥ ಘಟಕಗಳಿಲ್ಲ ಅಂತೇಳಿ ಕೆಲಸ ಕೊಡ್ತಾ ಇಲ್ಲ. ಅವ್ರಿಗೆ ಏನೈತಿ ಪರಿಗಣಿಸಿ ಅವ್ರಿಗೂ ತಗೋಬೇಕನ್ನುವಂಥದ್ದು ಇಂಥ ಪ್ರಮುಖ ಬೇಡಿಕೆಗಳನ್ನ ಇಟ್ಕೊಂಡು 20ನೇ ತಾರೀಕಿಗೆ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡಾಕ್ತೀವಿ. ಆದ್ದರಿಂದ ರಾಜ್ಯದ ಎಲ್ಲ ಜಿಲ್ಲೆಯ ಗ್ರಾಮ ಪಂಚಾಯತ್ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ